ಗುತ್ತಿಗೆದಾರರು ಮುಖ್ಯ ಕಾರಣೀಕರ್ತರಾಗಿರ್ತದೆ ಅಂತಕ್ಕಂಥದ್ದನ್ನ ವಿಚಾರವಾಗಿ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಈ ಮನಿ ಪ್ಲಾಟಿಂಗ್ ಈ ಸರ್ಕಾರಕ್ಕೆ ಅತ್ಯಂತ ಹೆಚ್ಚಿನ ಟ್ಯಾಕ್ಸ್ ಅನ್ನು ನೀಡುವಂತವರು ಈ ಗುತ್ತಿಗೆದಾರರು ಅಂತಕ್ಕಂಥದ್ದನ್ನ ಮನಗಾಣಬೇಕು. ನಾವು ನಮಗೆ ಒಂದು ವೇಳೆ ನಾವು ಪೇಮೆಂಟ್ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನ ಅನೇಕರು ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಅನೇಕ ಗುತ್ತಿಗೆದಾರರು ಹಣವನ್ನ ತೋಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನದಲ್ಲಿ ಇರಿಸಿಕೊಳ್ಬೇಕಾಗ್ತದೆ. ಒಂದು ಹಿಂದೆ ಬಂದಿರತಕ್ಕಂಥವ್ರು ಬೀದಿಗೆ ಬಂದಿದ್ದಾರೆ ಅಂತಂದ್ರೆ ನಾವು ಕೂಡ ಬೀದಿಗೆ ಬಂದಿದ್ದೇವೆ ಅಂತಕ್ಕಂಥ ವಿಚಾರ ಇಲ್ಲಿ ಗಹನವಾಗಿದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಮಗೆ ಆಗಿರ್ತಕ್ಕಂಥ ಸಂದರ್ಭ ಅನೇಕ ಅನ್ಯಾಯಗಳು ಸಾಕಷ್ಟಿದ್ದರೂ ಕೂಡ ಅವುಗಳನ್ನೆಲ್ಲ ಆಮೇಲೆ ವಿಚಾರ ಮಾಡಿಕೊಳ್ಳೋಣ. ಈಗಿರ್ತಕ್ಕಂಥ ಹೋರಾಟದ ಗುರಿ ಒಂದೇ, ನಮಗೆ ಪೇಮೆಂಟ್ ಬೇಕು ಅಂತಕ್ಕಂಥದ್ದು, ನಮಗೆ ಪೇಮೆಂಟ್ ಬೇಕೇ ಬೇಕು ಅಂತಕ್ಕಂಥದ್ದು. ಇದಕ್ಕೆ ನಾನು ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ, ಎಲ್ಲ ಶಾಸಕರುಗಳಿಗೆ ಪಕ್ಷಾತೀತವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ನಾವು ಆ ಶಾಸಕರು ಈ ಶಾಸಕರು ಕಾಮಗಾರಿ ಮಾಡಿದಂಥ ಬಾಕಿ ಬಿಲ್ಲನ್ನು ಸರ್ಕಾರ ನಮಗೆ ಕೊಡ್ತಾ ಇಲ್ಲ. ಮೊನ್ನೆ ತಾನೇ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘವು ಎಲ್ಲ ಇಲಾಖೆಗೆ ಪತ್ರ ಬರೆದು ಒಂದು ಗಡುವು ಕೊಟ್ಟಿದ್ದರು. ಅದಕ್ಕೆ ಕೆಲವೊಂದು ಗುತ್ತಿಗೆದಾರಿಗೆ ಕರೆದು ಪೇಮೆಂಟ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದರೂ ಭರವಸೆ ಈಡೇರಿಲ್ಲ. ಹೀಗಾಗಿ ನಾವು ಜಿಲ್ಲಾದಿಂದಲೇ ನಮ್ಮ ಪ್ರಥಮ ಇಡೀ ಕರ್ನಾಟಕನಲ್ಲೇ ಪ್ರಥಮ ಬಿಜಾಪುರದಿಂದ ಸ್ಟಾರ್ಟ್ ಮಾಡಬೇಕಂತ ನಾವು ಒಂದು ನಿರ್ಣಯ ತಗೊಂಡು ಇವತ್ತು ಸಿದ್ದೇಶ್ವರ ಗುಡಿಯಿಂದ ಅಂಬೇಡ್ಕರ್ ಗಾಂಧಿ ಚೌಕ್, ಬಸವೇಶ್ವರ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ನಿಂದ DC ಅವ್ರ ಮನವಿ ಕೊಡಕ್ಕೆ ಬಂದಿದ್ದೀವಿ. ನಾವು ಸಾಕಷ್ಟು ತೊಂದರೆ ಒಳಗಾಗಿವೆ. ಯಾಕಂದರೆ ನಾವು ಕಾಂಟ್ರಾಕ್ಟರ್ ಅಂದರೆ ಒಂದು ಚೈನ್ ಲಿಂಕ್ ಇದ್ದಂಗೆ. ಇವತ್ತು ನಾವು ನಮ್ಮಿಂದ ಕಾರ್ಮಿಕರು ಇರ್ತಾರೆ, ಅವರಿಂದ ಪೇಮೆಂಟ್ ನಾವು ಕೊಡಬೇಕಾಗ್ತದೆ. ಮತ್ತು ಅಂಗಡಿಕಾರರು, ನೀವು ಸಿಮೆಂಟ್ ಇರಬೇಕು, ಕೆಬನ್ ಇರ್ಬೋದು, ಸ್ಟೀಲ್ ಎಲ್ಲ ಪೇಂಟ್, ಹಿಂಗಾಗಿ ನಾವು ಚೈನ್ ಲಿಂಕ್, ನಮಗೆ ಪೇಮೆಂಟ್ ಆದರೆ ಅವ್ರಿಗೆ ಎಲ್ಲ ಕೆಲಸ ನಡೀತಾವೆ. ಸಾಕಷ್ಟು ಮಾರ್ಕೆಟ್ನಾಗ ಇವತ್ತೆಲ್ಲ ಅಂಗಡಿಗಳು ಮುಚ್ಚುವಂಥ ಪರಿಸ್ಥಿತಿ ಬಂದದ. ನೀವು ಬೇಕಂದ್ರೆ ನೀವು ಕೆಲವೊಂದು ಅಂಗಡಿಗಾರಿಗೆ ಅಥವಾ ಇಲ್ಲಿದ್ದಂಥ ಕಾರ್ಮಿಕರು ಕೇಳ್ರಿ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ. ಬ್ಯಾಂಕ್ನವ್ರಿಗೆ ನಾವು ಬಡ್ಡಿ ಕೊಡ್ತಾ ಇಲ್ಲ. ಪೇಮೆಂಟ್ ಸರ್ಕಾರ ಬರೀ ಮುಗಿಗೆ ತುಪ್ಪ ಒರೆಸ್ದಂಗೆ ಬರೀ 5% ಕೊಟ್ಟೆ, 10% ಕೊಟ್ಟೆ. ಅದು ನಮ್ಗೆ GST ಒಂದು ಕಾಟ ಇದೆ, ಅದಕ್ಕೂ ನಾವು ಪೇಮೆಂಟ್ ಕೊಡಬೇಕು, ಲೇಬರಿಗೆ ಕೊಡಬೇಕು, ಬಡ್ಡಿ ಕೊಡಬೇಕು. ಹೀಗಾಗಿ ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಈ ಫೆಬ್ರವರಿ ಅಂತ್ಯದೊಳಗೆ ಪೇಮೆಂಟ್ ಆಗ್ಲಿಕ್ಕಂದ್ರೆ ನಾವು ಎಲ್ಲ ನಮ್ಮ ಕುಟುಂಬದವ್ರ ಸಮೇತ ಹೋರಾಟ ಮಾಡಬೇಕು. ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ.